ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮತ್ತೊಂದು ವರ್ತಿ ಈ ಆರಾಧನೆಯಲ್ಲಿ ಭಾಗವಹಿಸುವಂತೆ ದೇವರು ಕೊಟ್ಟಿರುವಂಥ ಅವಕಾಶಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸುತ್ತಾ, ಈ ದೃಶ್ಯದ ಮುಖಾಂತರವಾಗಿ ಆರಾಧನೆಯಲ್ಲಿ ಭಾಗವಹಿಸ್ತಿರುವಂಥ ತಮ್ಮೆಲ್ಲರಿಗೂ ಯೇಸು ಸ್ವಾಮಿ ಹೆಸರಿನಲ್ಲಿ ಶುಭವನ್ನು ಕೋರುವಾತನಾಗಿರ್ತೇನೆ. ನಮ್ಮ ಈ ಪವಿತ್ರ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವಾಗಿ ಕ್ಷಣ ಹೊತ್ತು ಮೌನವಾಗಿರುವ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಈ ದಿನಕ್ಕೋಸ್ಕರ, ಈ ಸಮಯಕ್ಕೋಸ್ಕರ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಮತ್ತೊಂದು ವರ್ತಿ ಈ ಮಾಧ್ಯಮದ ಮುಖಾಂತರವಾಗಿ ಆರಾಧನೆಯಲ್ಲಿ ಆತ್ಮಿಕ ರೀತಿಯಲ್ಲಿ ನಾವು ಸೇರಿ ಬರಲಿಕ್ಕಾಗುವಂತೆ ಕೊಟ್ಟಂಥ ಸಮಯ ಅವಕಾಶಗಳಿಗೋಸ್ಕರ ನಿನಗೆ ನಾವು ಕೃತಜ್ಞತೆಯನ್ನು ನೀಡುವಂತರಾಗಿರ್ತೇವೆ. ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆ ನಮ್ಮೊಟ್ಟಿಗಿರಲಿ. ಈ ಆರಾಧನೆಯನ್ನು ವೀಕ್ಷಿಸುವುದರ ಮುಖಾಂತರವಾಗಿ ಭಾಗವಹಿಸ್ತಿರುವಂಥ ಪ್ರತಿಯೊಬ್ಬರನ್ನು ಕೂಡ ನೀನು ಹರಸಿ ಆಶೀರ್ವಾದ ಮಾಡು. ನಾವು ಹಾಡುವಂಥ ಗಾಯನ, ನಾವು ಮಾಡುವಂಥ ಪ್ರಾರ್ಥನೆ, ನಿನ್ನ ವಾಕ್ಯದ ಪಾರಾಯಣ ಹಾಗೂ ಕೊಂಚ ಸಮಯ ಮಾಡುವಂಥ ನಿನ್ನ ವಾಕ್ಯದ ಧ್ಯಾನ, ಅದು ನಿನಗೆ ಮಹಿಮೆಯನ್ನು ತರುವಂಥದ್ದಾಗಿರಲಿ. ಹಾಗೂ ನಮ್ಮ ತುಟಿಗಳಿಗೆ, ನಮ್ಮ ಮನಸ್ಸುಗಳಿಗೆ, ನಮ್ಮ ದೇಹಕ್ಕೆ ಆರೋಗ್ಯವನ್ನು, ನಿರೀಕ್ಷೆಯನ್ನು ಹಾಗೂ ಸಮಾಧಾನವನ್ನು ತರುವಂಥದ್ದಾಗಿರಲಿ. ಮುದ್ರಾಕ್ಷಕನಾದಂಥ ಯೇಸು ಹೆಸರಿನಲ್ಲಿ ಪ್ರಾರ್ಥನೆ ಬೇಡಿ ಬಂದಿದ್ದೇವೆ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನಾದಂಥ ಪರಮ ತಂದೆಯೇ, ಮತ್ತೊಂದು ದಿನಕ್ಕೋಸ್ಕರ ಮತ್ತೊಮ್ಮೆ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಕಳೆದೆಲ್ಲ ದಿನಗಳಲ್ಲಿ ನೀನು ತೋರುತ್ತಾ ಬಂದಿರುವಂಥ ನಿನ್ನ ಪಾರಂಪರಿಕೆಗೋಸ್ಕರ ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥರಾಗಿರ್ತೇವೆ. ಪ್ರಸ್ತುತ ವರ್ತಮಾನದಲ್ಲಿ ಅನೇಕ ರೀತಿಯಾದಂಥ ನೋವುಗಳು, ಅನೇಕ ರೀತಿಯಾದಂಥ ದುಃಖದ ಸಂಗತಿಗಳು ನಮ್ಮನ್ನು ಆವರಿಸಿಕೊಂಡಿದ್ದರೂ ಇದೆಲ್ಲವನ್ನು ಎದುರಿಸಿಕೊಂಡು ಮುಂದೆ ಸಾಗಲಿಕ್ಕಾಗುವಂತೆ ಕಾಲದ ಕ್ರಮೇಣದಲ್ಲಿ ನಮಗೆ ಬೇಕಾದಂಥ ಆರೋಗ್ಯ ಬಲಗಳನ್ನು, ಆತ್ಮಿಕವಾದಂಥ ಸ್ಥಿರತೆಯನ್ನು, ಧೈರ್ಯವನ್ನು ನೀನು ಅನುಗ್ರಹ ಮಾಡುತ್ತಾ ಬಂದಿದ್ದಿ. ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅದೇ ಸಂದರ್ಭದಲ್ಲಿ ಕರ್ತನೆ, ಈ ಆರಾಧನೆಯಲ್ಲಿ ಭಾಗವಹಿಸುತ್ತಾ ಪ್ರಸ್ತುತ ಸ್ಥಿತಿಗತಿಗಳ ಮಧ್ಯದಲ್ಲಿ ಸ್ವಾರ್ಥತೆಯಿಂದ ನಾವು ಯಾವುದಾದ್ರೂ ಜೀವನಗಳನ್ನು ಮಾಡುತ್ತಾ ನಮ್ಮದೇ ಆದಂಥ ಪಾಪದಲ್ಲಿ ಬಿದ್ದು ಹೋಗಿದ್ದರೆ, ಈ ಸಮಯದಲ್ಲಿ ಕೂಡ ನಮ್ಮ ಪಾಪಗಳ ಅರಿಕೆಯನ್ನು ನೀನು ಕೇಳಿಸಿಕೊಳ್ಳುತ್ತಾ ನಮ್ಮನ್ನು ಮನ್ನಿಸೆಂದು ನಾವು ಬೇಡುವಂತರಾಗಿರ್ತೇವೆ. ಈ ಸಮಯದಲ್ಲಿ ವಿಶೇಷವಾಗಿ ಸ್ವಾಮಿಯೇ, ಮತ್ತೊಮ್ಮೆ ನಿನ್ನ ಉಪಕಾರಗಳನ್ನ ಸ್ಮರಿಸುತ್ತೇವೆ. ಕೊರತೆಯ ಸಮಯದಲ್ಲಿ ಕೂಡ ನಿನಗೆ ಕೃತಜ್ಞತೆಯನ್ನು ನೀಡುತ್ತೇವೆ. ಯಾತಕ್ಕೆಂದರೆ ಎಲ್ಲ ಸ್ಥಿತಿಗತಿಗಳಲ್ಲಿಯೂ ನೀನು ವಾಗ್ದಾನ ಮಾಡಿರುವ ಹಾಗೆ ಲೋಕದ ಕಡೆಯ ದಿನದವರೆಗೂ ನಿಮ್ಮೊಟ್ಟಿಗೆ ಇದ್ದೇನೆ ಎಂಬುದಾಗಿ ಹೇಳಿದ ರೀತಿಯಲ್ಲಿ ನೀನು ನಮ್ಮೊಟ್ಟಿಗೆ ಇರುವಾತನಾಗಿದ್ದಿ. ನಿನ್ನೆ ಇದ್ದಂಥ ನನ್ನ ಸ್ವಾಮಿಯು ಇಂದು ನಾಳೆಯೂ ಅದೇ ರೀತಿಯಾಗಿ ಇರುವಂಥ ನಮ್ಮ ದೇವರು ನೀನಾಗಿದ್ದಿ. ಆದ ಕಾರಣ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ದಿವ್ಯವಾದಂಥ ಸಮಯದಲ್ಲಿ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುತ್ತೇವೆ. ನಾವು ಮೌನವಾಗಿದ್ದು
ನಮ್ಮ ತಪ್ಪು ಅಪರಾಧಗಳನ್ನ ಪರಿಶೀಲನೆ ಮಾಡಿಕೊಳ್ಳುವಂಥ ಸಮಯದಲ್ಲಿ ನಿನ್ನ ಪವಿತ್ರಾತ್ಮನ ಮುಖಾಂತರ ನಿನ್ನ ಸುಪ್ರೇರಣೆಯನ್ನು ತಗ್ಗಿದ ಮನೋಭಾವನೆಯನ್ನು ನೀನು ಅನುಗ್ರಹ ಮಾಡು. ಘನಮಾನ ಮಹಿಮೆ ನಿನಗೆ ಉಂಟಾಗಲಿ. ಮುದ್ದು ರಕ್ಷಕನಾದಂಥ ಯೇಸುವಿನ ಹೆಸರಲ್ಲಿ ಬೇಡಿ ಬಂದಿದ್ದೇವೆ, ಆಮೆನ್. ನಾವು ಕ್ಷಣ ಹೊತ್ತು ಮೌನವಾಗಿರುವ ಕಳೆದೆಲ್ಲ ದಿನಗಳಲ್ಲಿ ದೇವರಿಗೂ ಹಾಗೂ ನೆರೆಹೊರೆಯವರಿಗೆ ವಿರುದ್ಧವಾಗಿ ಮಾಡಿರುವಂಥ ತಪ್ಪು ಅಪರಾಧಗಳನ್ನು ನೆನಪಿಗೆ ತಂದುಕೊಳ್ಳುವ 105ನೇ ಸಂಗೀತದ ಮೊದಲನೆಯ ಚರಣವನ್ನು ಪ್ರಾರ್ಥನಾಪೂರ್ವಕವಾಗಿ ಹಾಡಿಕೊಳ್ಳುವಂಥ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ಮನಪೂರ್ವಕವಾಗಿ ಹಾಡಿದ ಮುಖಾಂತರವಾಗಿ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳೋಣ. ನಮ್ಮ ತಪ್ಪು ಅಪರಾಧಗಳನ್ನು ದೇವರ ಮುಂದೆ ಅರಿಕೆ ಮಾಡುವ ಹಾಗೆ ಆರಾಧನಾ ಕ್ರಮ ಪುಟ 126ನೇ ಪುಟದಲ್ಲಿರುವಂಥ ಪಾಪದರಿಕೆಯನ್ನು ಒಟ್ಟಾಗಿ ಹೇಳಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮನ್ನು ಕರುಣಿಸು. ಕರುಣಾನಿಧಿಯೇ, ನಮ್ಮ ದ್ರೋಹವನ್ನೆಲ್ಲ ಅಳಿಸಿಬಿಡು. ನಮ್ಮ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನಮ್ಮ ದೋಷವನ್ನು ಪರಿಹರಿಸಿ ನಮ್ಮನ್ನು ಶುದ್ಧಗೊಳಿಸು. ನಾವು ದ್ರೋಹಿ ಎಂದು ನಾವೇ ಒಪ್ಪಿಕೊಂಡಿದ್ದೇವೆ. ನಮ್ಮ ಪಾಪವು ಯಾವಾಗಲೂ ನಮ್ಮ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇವೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇವೆ. ದೇವರೇ, ನಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನಮಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನಮ್ಮನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾವು ತಿರುಗಿ ಅನುಭವಿಸುವಂತೆ ಮಾಡು. ನಮ್ಮಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನಮಗೆ ಆಧಾರನಾಗು. ಆದಿಕರ್ತ ಕ್ರಿಸ್ತನೇ ಪ್ರಾರ್ಥನಾಪೂರ್ವಕವಾಗಿ ಹಾಡಿಕೊಳ್ಳುವ. ವಿಶ್ವಾಸದಿಂದ ದೇವರ ಪಾಪಕ್ಷಮೆಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ, ಆಮೆನ್. ಈ ಪವಿತ್ರ ಆರಾಧನೆ ನೇಮಕವಾದಂತೆ ದೇವರ ವಾಕ್ಯವನ್ನು ನಾವೀಗ ಹಳೆ ಒಡಂಬಡಿಕೆ ಹಾಗೂ ಪತ್ರಿಕಾ ಭಾಗದಿಂದ ಓದಿ ಕೇಳಿಸಿಕೊಳ್ಳುವ. ಈ ಪವಿತ್ರ ಭಾನುವಾರದ ಆರಾಧನೆಗಾಗಿ ಆರಿಸಿಕೊಂಡಿರುವ ಮೊದಲನೇ ವೇದ ಭಾಗವು ಹಳೆ ಒಡಂಬಡಿಕೆಗಳಲ್ಲಿ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 1-9 ವಚನಗಳು ಪೂರ್ತಿಯಾಗಿ. ಇಸ್ರಾಯೇಲಿನ ಜೀರ್ಣೋದ್ಧಾರದ ದೈವೋಕ್ತಿಗಳು ಕಾವಲುಗಾರನ ಮೇಲೆ ಬಿದ್ದ ಭಾರವು. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನಿನ್ನ ಜನರನ್ನು ಸಂಬೋಧಿಸಿ ಅವರಿಗೆ ಹೀಗೆ ನುಡಿ. ನಾನು ದೇಶದ ಮೇಲೆ ಖಡ್ಗವನ್ನು ಬೀಳ ಮಾಡುವಾಗ ಆ ದೇಶದವರು ತಮ್ಮಲ್ಲಿ ಆರಿಸಿ ನೇಮಿಸಿಕೊಂಡ ಕಾವಲುಗಾರನು ದೇಶದ ಮೇಲೆ ಬೀಳುವ ಖಡ್ಗವನ್ನು ನೋಡಿದ ಕೂಡಲೇ ಕೊಂಬನ್ನೂದಿ ಸ್ವಜನರನ್ನು ಎಚ್ಚರಿಸಿದರೂ ಕೊಂಬಿನ ಕೂಗನ್ನು ಕೇಳಿದ ಯಾವನೇ ಆಗಲಿ ಎಚ್ಚರಗೊಳ್ಳದೆ ಬೀಳುವ ಖಡ್ಗಕ್ಕೆ ಸಿಕ್ಕಿ ನಾಶವಾದರೆ ತನ್ನ ಮರಣಕ್ಕೆ ತಾನೇ ಕಾರಣ. ಅವನು ಕೊಂಬಿನ ಕೂಗನ್ನು ಕೇಳಿಯೂ ಎಚ್ಚರಗೊಳ್ಳಲಿಲ್ಲವಷ್ಟೇ, ತನ್ನ ಮರಣಕ್ಕೆ ತಾನೇ ಕಾರಣನು.
ಎಚ್ಚರಗೊಂಡಿದ್ದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುತ್ತಿದ್ದನು. ಆದರೆ ಕಾವಲುಗಾರನು ಬೀಳುವ ಖಡ್ಗವನ್ನು ನೋಡಿಯೂ ಕೊಂಬನ್ನೂದದೆ ಸ್ವಜನರನ್ನು ಎಚ್ಚರಿಸದೇ ಇರುವಲ್ಲಿ ಖಡ್ಗವು ಬಿದ್ದು ಆ ಜನರೊಳಗೆ ಯಾವನನ್ನೇ ಆಗಲಿ ನಾಶ ಮಾಡಿದರೆ ತನ್ನ ಅಧರ್ಮದಲ್ಲೇ ನಾಶಗೊಂಡ ಆ ಮನುಷ್ಯನ ಮರಣಕ್ಕೆ ಹೊಣೆಯಾದ ಕಾವಲುಗಾರನಿಗೆ ಮುಯ್ಯಿ ತೀರಿಸುವೆನು. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ದೂತನಾಗಿ ಅವರನ್ನು ಎಚ್ಚರಪಡಿಸು. ನಾನು ದುಷ್ಟನಿಗೆ, ದುಷ್ಟನೇ, ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಆ ದುಷ್ಟನನ್ನು ತನ್ನ ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಪಡಿಸದೆ ಹೋದರೆ ಅವನು ತನ್ನ ಅಪರಾಧದಿಂದಲೇ ಸಾಯಬೇಕಾಗುವುದು. ಅವನ ಮರಣಕ್ಕೆ ಹೊಣೆಯಾದ ನಿನಗೆ ನಾನು ಮುಯ್ಯಿ ತೀರಿಸುವೆನು. ಆದರೆ ನೀನು ದುಷ್ಟನನ್ನು ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಿಸಿದರೂ ಅವನು ಅದನ್ನು ಬಿಡದೆ ಹೋದರೆ ತನ್ನ ಅಪರಾಧದಲ್ಲೇ ಸಾಯುವನು. ನೀನೋ ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವಿ ಎಂಬುವುದೇ. ಈ ದಿನದ 3ನೇ ವೇದ ಪಾರಾಯಣಕ್ಕಾಗಿ ಆರಿಸಲ್ಪಟ್ಟಿರುವಂಥ ವೇದ ಭಾಗವು ಪತ್ರಿಕೆಗಳಲ್ಲಿ ಶ್ರೀ ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ ಅಧ್ಯಾಯ 3 1ರಿಂದ 13 ವಚನಗಳು. 1 ತಿಮೋಥೆ 3ನೇ ಅಧ್ಯಾಯ 1ರಿಂದ 13 ವಚನಗಳು. ಸಭಾಧ್ಯಕ್ಷನ ಉದ್ಯೋಗವನ್ನು ಪಡಕೊಳ್ಳಬೇಕೆಂದಿರುವವನು ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸುವವನಾಗಿದ್ದಾನೆಂಬ ಮಾತು ನಂಬತಕ್ಕದ್ದಾಗಿದೆ. ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕಪತ್ನಿಯುಳ್ಳವನು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ಅವನು ಕುಡಿದು ಜಗಳವಾಡುವವನು, ಹೊಡೆದಾಡುವವನು ಆಗಿರಬಾರದು. ಸಾತ್ವಿಕನು, ಕುತರ್ಕ ಮಾಡದವನು, ದ್ರವ್ಯಾಶೆ ಇಲ್ಲದವನೂ ಆಗಿರಬೇಕು. ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು. ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಾಂಬರಿಸುವನು? ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದನು. ಇದಲ್ಲದೆ ಅವನು ಹೊರಗಣವರಿಂದ ಒಳ್ಳೆಯವನೆನಿಸಿಕೊಂಡಿರಬೇಕು. ಇಲ್ಲದಿದ್ದರೆ ನಿಂದೆಗೆ ಗುರಿಯಾಗುವನು ಮತ್ತು ಸೈತಾನನ ಉರ್ಲಿನೊಳಗೆ ಸಿಕ್ಕಿಬಿದ್ದಾನು. ಅದೇ ರೀತಿಯಾಗಿ ಸಭಾ ಸೇವಕರು ಗೌರವವುಳ್ಳವರಾಗಿರಬೇಕು. ಅವರು 2 ಮಾತಿನವರು, ಮದ್ಯನಿರತರು, ನೀಚ ಲಾಭವನ್ನು ಅಪೇಕ್ಷಿಸುವವರು ಆಗಿರದೆ ನಂಬಿದ್ದವರಿಗೆ ಪ್ರಕಟವಾಗಿರುವ ಸತ್ಯಾರ್ಥವನ್ನು ಶುದ್ಧ ಮನಃಸಾಕ್ಷಿಯಿಂದ ಕೈಗೊಳ್ಳುವವರಾಗಿರಬೇಕು. ಇದಲ್ಲದೆ ಅವರು ಮೊದಲು ಪರೀಕ್ಷಿಸಲ್ಪಡಬೇಕು. ತರುವಾಯ ಅವರ ಮೇಲೆ ಯಾರೂ ತಪ್ಪು ಹೊರಿಸದಿದ್ದರೆ ಸಭಾಸೇವಕರ ಉದ್ಯೋಗವನ್ನು ನಡೆಸಲಿ. ಹಾಗೆಯೇ ಸಭಾ ಸೇವಕರಾದ ಸ್ತ್ರೀಯರು ಗೌರವವುಳ್ಳವರಾಗಿರಬೇಕು. ಚಾಡಿ ಹೇಳುವವರಾಗಿರದೆ ಮದ್ಯಾಸಕ್ತಿ ಇಲ್ಲದವರಾಗಿಯೂ ಎಲ್ಲ ವಿಷಯಗಳಲ್ಲಿ ನಂಬಿಗಸ್ತರಾಗಿಯೂ ಇರಬೇಕು. ಸಭಾ ಸೇವಕರು ಏಕಪತ್ನಿಯುಳ್ಳವರು, ತಮ್ಮ ಮಕ್ಕಳನ್ನು ಮನೆಯವರನ್ನು ಚೆನ್ನಾಗಿ ಆಳುವವರು ಆಗಿರಬೇಕು. ಸಭಾ ಸೇವಕರಾಗಿ ಚೆನ್ನಾಗಿ ಕೆಲಸ ಮಾಡದವರು ತಮಗೆ ಒಳ್ಳೆಯ ಪದವಿಯನ್ನು, ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಸಂಬಂಧವಾಗಿ ಬಹುಧೈರ್ಯವನ್ನು ಸಂಪಾದಿಸಿಕೊಳ್ಳುತ್ತಾರೆ ಎಂಬುದೇ. ನಾವು ಹಾಡಿಕೊಳ್ಳುವಂಥ ಸಂಕೀರ್ತನೆಗಳಲ್ಲಿ 15ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. 1 ಚರಣ ಮಾತ್ರ ನಾವು ಹಾಡಿಕೊಳ್ಳೋಣ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದದ್ದೇ.
ಸುವಾರ್ಥ ಭಾಗದಿಂದ ದೇವರ ವಾಕ್ಯವನ್ನು ಓದಿ ಕೇಳಿಸಿಕೊಳ್ಳುವ. ಮೂರನೇ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಂತಹ ವೇದ ಭಾಗವು ಸುವಾರ್ತೆಗಳಲ್ಲಿ ಶ್ರೀ ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 15ರಿಂದ 19 ವಚನಗಳು. ದೇವರ ವಾಕ್ಯವನ್ನು ಕೇಳೋಣ. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದು ನೀನು ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ ಎರಡನೆಯ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು ಮೂರನೆಯ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. ಮೂರನೆಯ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದಿದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನಗೆ ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಅವನು ಎಂಥ ಸಾವಿನಿಂದ ದೇವರನ್ನು ಮಹಿಮೆಪಡಿಸುವನು ಎಂಬುದನ್ನು ಆತನು ಈ ಮಾತಿನಿಂದ ಸೂಚಿಸಿದನು. ಇದನ್ನು ಹೇಳಿ ಆತನು ಅವನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ಎಂಬುದೇ. ದೇವರ ವಾಕ್ಯಕ್ಕೆ ನಮ್ಮನ್ನು ನಾವೇ ಸಿದ್ಧಪಡಿಸಿಕೊಳ್ಳುವ ಹಾಗೆ ಒಂದು ಗೀತೆಯ ಮುಖಾಂತರವಾಗಿ ಪ್ರಾರ್ಥನಾಪೂರ್ವಕವಾಗಿ ದೇವರ ನಡೆಸುವಿಕೆಯನ್ನು ಬೇಡಿಕೊಳ್ಳುವ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನಬುದ್ಧನಿಗೆ ಸಮರ್ಪಕವಾಗಿರಲಿ. ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರನ್ನೂ ಈ ಸಾಮೂಹಿಕ ಮಾಧ್ಯಮದ ಮೂಲಕ ಸಂಧಿಸುವುದರಲ್ಲಿ ನಾನು ದೇವರಿಗೆ ನನ್ನ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಪ್ರೀತಿಯ ಆಹ್ವಾನವನ್ನು, ಅವಕಾಶವನ್ನು ಒದಗಿಸಿಕೊಟ್ಟ ನಿಮ್ಮ ಸಭೆಯ ಸಭಾಪಾಲಕರಾದ ಘನ ರೂಬನ್ ಮನೋಹರಯ್ಯನವರಿಗೆ ಹಾಗೂ ನಿಮ್ಮೆಲ್ಲರಿಗೆ ನಾನು ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಬಹಳ ವಿಶೇಷವಾದ ದಿವಸ. ಈ ದಿವಸದಂದು
ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕೆ ನಮ್ಮ ಮುಂದೆ ಇರುವ ಮುಖ್ಯ ವಿಷಯ ಆರ್ಡೈನ್ಡ್ ಮಿನಿಸ್ಟ್ರಿ ಟ್ರಾನ್ಸ್ಫಾರ್ಮ್ಡ್ ಟು ಟ್ರಾನ್ಸ್ಫಾರ್ಮ್ ಎಂಬುದಾಗಿ. ಅಭಿಷಿಕ್ತರ ಸೇವೆ ಮಾರ್ಪಡಿಸುವುದಕ್ಕೋಸ್ಕರ ಮಾರ್ಪಾಡಾಗುವುದು ಎಂಬುದಾಗಿ. ಅಭಿಷಿಕ್ತರ ಸೇವೆಯ ವಿಚಾರದಲ್ಲಿ ನಾವು ಕ್ಷಣಕಾಲ ಚಿಂತಿಸಲು ದೇವರು ನಮ್ಮನ್ನ ಈ ಭಾನುವಾರದ ಬೆಳಗ್ಗೆ ಕರೆಯುವವನಾಗಿದ್ದಾನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ಅಭಿಷಿಕ್ತರ ಸೇವೆ ಅದು ಕ್ರಿಸ್ತನ ಮೂಲಕ ದೇವರು ತನ್ನ ಸಭೆಗೆ ದಯಪಾಲಿಸಿರುವ ಒಂದು ಶ್ರೇಷ್ಠವಾದ ವರದಾನವಾಗಿದೆ. ಅಭಿಷಿಕ್ತರ ಸೇವೆ ಎನ್ನುವಂಥದ್ದು ಸಭೆಗೆ ದೇವರ ಕೊಡುಗೆಯಾಗಿದೆ ಎಂಬುದಾಗಿ ಹೇಳಿದರೆ ಅದು ಖಂಡಿತವಾಗಿಯೂ ತಪ್ಪಾಗಲಾರದು. ದೇವರು ತನ್ನ ಸೇವೆಗಾಗಿ ಜನರನ್ನು ಆರಿಸಿಕೊಂಡು ಆ ಜನರ ಸೇವೆಗಾಗಿ ಸಭಿಕರಾದ ನೀವೆಲ್ಲರೂ ಪ್ರಾರ್ಥಿಸುವಂಥದ್ದು, ಅವರನ್ನು ದೀಕ್ಷೆಗೆ ಒಳಪಡಿಸುವಂಥದ್ದು ನಮ್ಮ ಸಭೆಯ ಒಂದು ವಾಡಿಕೆಯಾಗಿ ಬೆಳೆದುಕೊಂಡಿದೆ. ಕ್ರಿಸ್ತನಲ್ಲಿ ಪ್ರಿಯರೇ, ಇದೊಂದು ವಿಶೇಷವಾದಂಥ ಒಂದು ಕಾರ್ಯ, ವಿಶೇಷವಾದಂಥ ಒಂದು ಸೇವೆಯ ಕೊಡುಗೆಯನ್ನು ದೇವರು ತನ್ನ ಸಭೆಗೆ ಸಮರ್ಪಿಸಿಕೊಟ್ಟಿದ್ದಾನೆ. ಕೆಲವೊಬ್ಬರನ್ನ ದೇವರು ತನ್ನ ಸೇವೆಗಾಗಿ ಆರಿಸಿಕೊಂಡಿದ್ದರೂ ದೇವರು ನಮ್ಮೆಲ್ಲರನ್ನು ಅಭಿಷೇಕಿಸುವವನಾಗಿದ್ದಾನೆ. ತನ್ನ ಸೇವೆಗಾಗಿ ತನ್ನ ಸೇವಾ ನಿಯೋಗವನ್ನು ಈ ಇಹಲೋಕದ ಯಾತ್ರೆಯಲ್ಲಿ ಪೂರ್ತಿಗೊಳಿಸಲು ದೇವರು ನಮ್ಮೆಲ್ಲರನ್ನ ಕರೆದಿದ್ದಾನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಮಾತ್ರವಲ್ಲ, ಕರೆದಂಥ ದೇವರು ನಂಬಿಗಸ್ತನಾಗಿ ನಮ್ಮನ್ನ ಆತನ ಸೇವೆಗಾಗಿ ಅಭಿಷೇಕಿಸುವವನಾಗಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ದೇವರ ವಾಕ್ಯದಲ್ಲಿ ಹೇಳುವ ಪ್ರಕಾರ ನಾವೆಲ್ಲರೂ ಯಾಜಕ ವರ್ಗದವರಾಗಿದ್ದೇವೆ. ವಿ ಬಿಲೀವ್ ಇನ್ ದ ಡಾಕ್ಟ್ರಿನ್ ಆಫ್ ದ ಪ್ರೀಸ್ಟ್ಹುಡ್ ಆಫ್ ಆಲ್ ಬಿಲೀವರ್ಸ್. ನಾವೆಲ್ಲರೂ ಸಹ ಯಾಜಕ ವರ್ಗದವರಾಗಿದ್ದೇವೆ. ನಮ್ಮೆಲ್ಲರನ್ನೂ ಸಹ ದೇವರು ಅಭಿಷೇಕಿಸಿ ತನ್ನ ಪವಿತ್ರಾತ್ಮನ ಮೂಲಕ ನಮ್ಮ ಜೀವಿತಗಳನ್ನು ಮುದ್ರಿಸಿ ತನ್ನ ಸೇವೆಯಲ್ಲಿ ಉಪಯೋಗಿಸುತ್ತಾ ಬರುತ್ತಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲಿಯೂ ಸಹ ಫುಲ್ ಟೈಮ್ ಮಿನಿಸ್ಟ್ರಿಗಾಗಿ, ಸಂಪೂರ್ಣವಾದಂಥ ಸೇವೆಗಾಗಿ ದೇವರು ಕೆಲವೊಬ್ಬರನ್ನ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಸಭಾಪಾಲಕರ ಸೇವೆಗೆ ಬರುವಂಥ ನಾವುಗಳು ಒಂದು ವಿಶೇಷವಾದಂಥ ಕರೆಯನ್ನು ಪಡೆದುಕೊಂಡಿದ್ದೇವೆ. ಆ ಕರೆ ಯಾವಾಗ ಪೂರ್ತಿಯಾಗ್ತದೆ ಎಂಬುದಾಗಿ ಹೇಳಿದರೆ, ನಮ್ಮ ಕರೆಯನ್ನು, ದೇವರು ನಮಗೆ ಕೊಟ್ಟಿರುವ ಕರೆಯನ್ನು ಸಭೆಯವರಾದ ನೀವು ಸಂಪೂರ್ಣವಾಗಿ ಅಂಗೀಕರಿಸುವಾಗ ಮಾತ್ರ. ಆಗ ಸಭಾಪಾಲಕರು ಹಾಗೂ ಸಭಿಕರು ಒಟ್ಟಾಗಿ ಸೇರಿ ದೇವರ ನಿಯೋಗವನ್ನು ಈ ಲೋಕದಲ್ಲಿ ಮಾಡತಕ್ಕದ್ದು. ಸಭಾಪಾಲಕರ ಸೇವೆಗೆ ಬರುವಂಥ ನಾವುಗಳು ನಮ್ಮ ದೀಕ್ಷೆಯ ಸಮಯದಲ್ಲಿ ಈ ಅಂಗಿಗಳನ್ನು ಧರಿಸಿಕೊಳ್ಳುವಂಥ ಒಂದು ಆಶೀರ್ವಾದವನ್ನು ದೇವರು ನಮಗೆ ದಯಪಾಲಿಸಿಕೊಡುತ್ತಾನೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಧರಿಸುವಂಥ ಈ ಅಂಗಿಯೂ ಸಹ ಬಹಳ ವಿಶೇಷವಾದದ್ದು. ತನ್ನದೇ ಆದಂಥ ಗುರುತುಗಳನ್ನು, ವೈಶಿಷ್ಟ್ಯತೆಯನ್ನು ಹೊಂದಿದಂಥ ಈ ಅಂಗಿಯಾಗಿದೆ. ನಾವು ನಡುಕಟ್ಟನ್ನು ಕಟ್ಟಿಕೊಳ್ಳುತ್ತೇವೆ ಅಂಗಿಯ ಮೇಲೆ. ಆಂಗ್ಲ ಭಾಷೆಯಲ್ಲಿ ಗರ್ಡಲ್ ಎಂಬುದಾಗಿ ಅದನ್ನು ನಾವು ಕರೀತೇವೆ. ಆ ನಡುಕಟ್ಟನ್ನು ಕಟ್ಟುವಂಥದ್ದು ಒಂದು ಸೇವೆಯ ಸಂಕೇತವಾಗಿದೆ. ಯೇಸು ಸ್ವಾಮಿ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕಿಂತ ಮುಂಚಿತವಾಗಿ ತನ್ನಲ್ಲಿದ್ದ ವಸ್ತ್ರವನ್ನು ತೆಗೆದು ನಡುಕಟ್ಟನ್ನು ಕಟ್ಟಿಕೊಂಡು ಆ ಶಿಷ್ಯರ ಕಾಲುಗಳನ್ನು ತೊಳೆದನು ಎಂಬುದಾಗಿ ನಾವು ನೋಡ್ತೇವೆ. ನಾವು ಧರಿಸುವಂಥ ಈ ಸರ್ಪ್ಲೆಸ್, ಅಂಗಿಯ ಮೇಲೆ ಧರಿಸುವಂಥ ಈ ಸರ್ಪ್ಲೆಸ್, ಅದು ಪವಿತ್ರಾತ್ಮನ ಸಂಕೇತವಾಗಿದೆ. ನಾವು ಈ ಸರ್ಪ್ಲೆಸ್ಸನ್ನು ಧರಿಸುವಾಗ ಪವಿತ್ರಾತ್ಮನು ನಮ್ಮ ಮೇಲೆ ಇಳಿದು ಕಾರ್ಯ ಮಾಡುವವನಾಗಿದ್ದಾನೆ. ನಾವು ಧರಿಸುವಂಥ ಈ ಸ್ಟೋಲ್, ಇದು ಸಹ ಬಹಳ ವಿಶೇಷವಾದಂಥ ಒಂದು ಅರ್ಥವನ್ನು ಪಡೆದುಕೊಂಡಿದೆ. ದೇವರು ನಮ್ಮ ಹೆಗಲ ಮೇಲೆ ಹೊರಿಸುವ ಒಂದು ನೊಗವಾಗಿದೆ. ಕ್ರಿಸ್ತನಲ್ಲಿ ಪ್ರಿಯರೇ, ದೇವರ ಸೇವೆಯ ಒಂದು ನೊಗವನ್ನು, ಸಭೆಯ ಸಭಿಕರ ಒಂದು ನೊಗವನ್ನು
ನಮ್ಮ ಭುಜದ ಮೇಲೆ ಹೊತ್ತುಕೊಂಡು ನಾವು ದೇವರ ಸೇವೆಯನ್ನು ಮಾಡಲು ಕರೆಯಲ್ಪಟ್ಟಿದ್ದೇವೆ. ಈ ವಿಶೇಷವಾದಂಥ ಸೇವೆಗೆ ದೇವರು ನಮ್ಮನ್ನು ಕರೆದಿರುವಾಗ ಈ ಅಂಗಿಗಳನ್ನು ಧರಿಸಿಕೊಂಡಿದ್ದರೂ ಸಂಪೂರ್ಣವಾಗಿ ನಮ್ಮನ್ನು ನಾವು ದೇವರ ಕೈಗಳಲ್ಲಿ ಒಪ್ಪಿಸಿಕೊಡದೆ ಹೋದರೆ ಖಂಡಿತವಾಗಿಯೂ ಅದರಲ್ಲಿ ಯಾವುದೇ ರೀತಿಯಾದಂಥ ವಿಶೇಷತೆ ಇಲ್ಲ. ಈ ಅಂಗಿಗಳನ್ನು ಧರಿಸುವಂಥದ್ದು ಒಂದು ಕಡೆ, ನಮ್ಮ ಸಂಪೂರ್ಣವಾದ ಹೃದಯವನ್ನು ದೇವರ ಸೇವೆಗಾಗಿ ಮೀಸಲಿಡುವಂಥದ್ದು ಅದಕ್ಕಿಂತಲೂ ಮುಖ್ಯವಾದಂಥ ಒಂದು ಸಂಗತಿಯಾಗಿದೆ. ಈ ರೀತಿಯ ದೀಕ್ಷೆಯನ್ನು ಪಡೆದು ಅಭಿಷಿಕ್ತರ ಸೇವೆಗೆ ದೇವರು ನಮ್ಮನ್ನು ಕರೆದಿದ್ದಾನೆ. ನಮ್ಮ ಸೇವೆ ಪೂರ್ತಿಗೊಳ್ಳುವಂಥದ್ದು ನಿಮ್ಮೆಲ್ಲರ ಅಂಗೀಕಾರದಲ್ಲಿ ಮಾತ್ರ ಕ್ರಿಸ್ತನಲ್ಲಿ ಪ್ರಿಯರೇ. ಹಾಗಾದರೆ ನಮಗೆ ಕೊಡಲ್ಪಟ್ಟಿರುವಂಥ ದೇವರ ವಾಕ್ಯ ಭಾಗವನ್ನು ನಾವು ಧ್ಯಾನಿಸುವುದಾದರೆ ಯೋಹಾನನ ಸುವಾರ್ತೆ 21ನೇ ಅಧ್ಯಾಯ 15ರಿಂದ 19 ವಚನಗಳು. ಆ ವಾಕ್ಯಗಳನ್ನು ನಾವು ಗಮನವಿಟ್ಟು ಓದುವಾಗ ಈ ಅಭಿಷಿಕ್ತರ ಸೇವೆಯಲ್ಲಿ ದೇವರನ್ನು ಸಂಪೂರ್ಣವಾಗಿ ಪ್ರೀತಿಸಿ ದೇವ ಜನರ ಬಗ್ಗೆ ಸಂಪೂರ್ಣವಾದ ಕಾಳಜಿಯನ್ನು ವಹಿಸಲು ನಾವು ಕರೆಯಲ್ಪಟ್ಟಿದ್ದೇವೆ. ಇಟ್ ಈಸ್ ಲೈಕ್ 2 sides ಆಫ್ ಅ ಸೇಮ್ ಕಾಯಿನ್. ಒಂದೇ ನಾಣ್ಯದ 2 ಮುಖಗಳು ಇದ್ದ ಹಾಗೆ ದೇವರನ್ನು ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ಪ್ರೀತಿಸಿ ಮತ್ತೊಂದು ಕಡೆ ದೇವ ಜನರ ವಿಚಾರದಲ್ಲಿ ಅವರೆಲ್ಲರ ಜೀವಿತಗಳಲ್ಲಿ ನಾವು ಸಂಪೂರ್ಣವಾದಂಥ ಕಾಳಜಿಯನ್ನು ವಹಿಸಲು ಈ ಅಭಿಷಿಕ್ತರ ಸೇವೆ ನಮ್ಮೆಲ್ಲರನ್ನ ಕರೆಯುವಂಥದ್ದಾಗಿದೆ. ಆ ವಾಕ್ಯಗಳನ್ನು ನಾವು ಓದುವುದಾದರೆ 3 ಬಾರಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪುನರುತ್ಥಾನದ ನಂತರ ಕಾಣಿಸಿಕೊಳ್ಳುತ್ತಾನೆ. ಈ 3ನೆಯ ಬಾರಿ ತನ್ನ ಶಿಷ್ಯರಿಗೆ ಕಾಣಿಸಿಕೊಳ್ಳುವಾಗ ಶಿಷ್ಯರೆಲ್ಲರೂ ಸಹ ಮೀನು ಹಿಡಿಯಲು ಅವರು ಹೋಗುವುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮೀನು ಹಿಡಿಯಲು ಹೋಗುವವರು ಅಲ್ಲಿ ಯಾವ ಒಂದು ದಿಕ್ಕು ಕಾಣದ ಹಾಗೆ ಅವರು ಕಡೆಗೆ ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನು ಕೇಳಿಸಿಕೊಳ್ಳಬೇಕಾಯಿತು ಎಂಬುದಾಗಿ ನಾವು ಗಮನಿಸ್ತೇವೆ. 3 ಬಾರಿ ಯೇಸು ಸ್ವಾಮಿ ಅವರಿಗೆ ಕಾಣಿಸಿಕೊಳ್ಳುತ್ತಾನೆ. ಆದರೂ ಸಹ ಆ ಶಿಷ್ಯರು ತಮ್ಮದೇ ಆದಂಥ ಒಂದು ಕಾರ್ಯದಲ್ಲಿ, ತಮ್ಮದೇ ಆದಂಥ ಒಂದು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮೀನು ಹಿಡಿಯಲು ಹೋಗುವಂಥ ಶಿಷ್ಯರನ್ನು ನಾವು ನೋಡ್ತೇವೆ. ವಿ ಫೈಂಡ್ ದೆಮ್ ಲಾಸ್ಟ್ ಆ್ಯಂಡ್ ಅನೇಬಲ್ ಟು ಮೂವ್ ಫಾರ್ವರ್ಡ್. ಏನನ್ನೋ ಕಳೆದುಕೊಂಡಂಥ ಒಂದು ಅನುಭವವನ್ನು ಪಡೆದುಕೊಂಡವರಾಗಿ ತಮ್ಮ ಜೀವಿತಗಳನ್ನು ಸ್ಥಗಿತಗೊಳಿಸಿಕೊಂಡು ಮುಂದೆ ಯಾವ ದಿಕ್ಕೂ ಕಾಣದ ಹಾಗೆ ನಿರೀಕ್ಷೆಯನ್ನು ಕಳೆದುಕೊಂಡಂಥ ಶಿಷ್ಯರನ್ನು ನಾವು ಈ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ 3ನೆಯ ಬಾರಿ ಅವರಿಗೆ ಕಾಣಿಸಿಕೊಳ್ಳುತ್ತಾನೆ. ಅನಂತರ ದಡಕ್ಕೆ ಆ ಶಿಷ್ಯರು ಬಂದ ಮೇಲೆ ಪೇತ್ರನನ್ನು ಯೇಸು ಸ್ವಾಮಿ ಕೇಳುವಂಥ ಪ್ರಶ್ನೆ, ಆ ಪ್ರಶ್ನೆಯು ಸಹ 3 ಬಾರಿ ಯೇಸು ಸ್ವಾಮಿ ಆತನನ್ನು ಕೇಳುತ್ತಾನೆ. ನೀನು ನಿಜವಾಗಿ ನನ್ನ ಮೇಲೆ ಮಮತೆ ಇಡುತ್ತೇಯೋ, ನೀನು ನಿಜವಾಗಿ ನನ್ನನ್ನು ಪ್ರೀತಿಸುತ್ತೇಯೋ ಎನ್ನುವಂಥ ಪ್ರಶ್ನೆಗಳನ್ನು 3 ಬಾರಿ ಯೇಸು ಸ್ವಾಮಿ ಕೇಳುತ್ತಾನೆ. ಈ ವಾಕ್ಯಗಳನ್ನು ನಾವು ದೀರ್ಘವಾಗಿ ಆಲೋಚಿಸುವುದಾದರೆ ಯೇಸು ಸ್ವಾಮಿ ಅವರನ್ನು ಕೇಳುವಂಥ ಆ ಒಂದು ಪ್ರಶ್ನೆ ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ ಆಗಿತ್ತು. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯನ್ನು ಅವರು ಪ್ರೀತಿಸಿದ್ದೇ ಆದರೆ, ಅದು ಖಚಿತವಾಗಿದ್ದರೆ ಖಂಡಿತವಾಗಿಯೂ ಅವರು ಮೀನನ್ನು ಹಿಡಿಯುವಂಥ ಕೆಲಸಕ್ಕೆ ಹಿಂದೆ ಹೋಗುತ್ತಿರಲಿಲ್ಲ. ಮೀನನ್ನು ಹಿಡಿಯುವುದರ ಬದಲು ಯೇಸು ಸ್ವಾಮಿ ಅವರನ್ನು ಯಾವ ಉದ್ದೇಶಕ್ಕಾಗಿ ಕರೆದನೋ, ಬನ್ನಿರಿ ನಿಮ್ಮೆಲ್ಲರನ್ನ ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ, ಆ ಉದ್ದೇಶವನ್ನು ನೆರವೇರಿಸುವ ಹಾಗೆ ಮೀನನ್ನು ಹಿಡಿಯುವುದರ ಬದಲು ಅವರು ಹೋಗಿ ಸುವಾರ್ತೆಯ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದರು. ಸೊ ಜೀಸಸ್ ವಾಂಟೆಡ್ ಅ ಕನ್ಫರ್ಮೇಷನ್. ಯೇಸು ಸ್ವಾಮಿಗೆ ಖಚಿತವಾಗಿ ಒಂದು ವಿಚಾರ ತಿಳಿಯಬೇಕಾಯಿತು. ಈ ನನ್ನ ಶಿಷ್ಯರು ನನ್ನನ್ನು ಸಂಪೂರ್ಣವಾಗಿ ಪ್ರೀತಿ ಮಾಡುವಂಥ, ನನ್ನ ಮೇಲೆ ಮಮತೆ ಇಡುವಂಥ ಶಿಷ್ಯರಾಗಿದ್ದಾರೋ ಎನ್ನುವಂಥ ಆ ಖಚಿತಪಡಿಸಿಕೊಳ್ಳುವಂಥ ಒಂದು ಯೇಸು ಸ್ವಾಮಿಯನ್ನು ಆ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ನೀವು ನನ್ನ ಮೇಲೆ ಮಮತೆ ಇಡುವುದು ನಿಜವೇ ಆದರೆ ನನ್ನ ಕುರಿಮರಿಗಳನ್ನು ಕಾಯಿರಿ, ನನ್ನ ಕುರಿಗಳನ್ನು ಮೇಯಿಸಿರಿ ಎಂಬುದಾಗಿ
ಯೇಸು ಸ್ವಾಮಿ ಅವರಿಗೆ ಆಜ್ಞೆಗಳನ್ನು ಕೊಡುತ್ತಾನೆ. ಹಾಗಾದರೆ ದೇವರನ್ನು ನಾವು ಸಂಪೂರ್ಣವಾಗಿ ಪ್ರೀತಿಸುವುದು ನಿಜವೇ ಆದರೆ ದೇವ ಜನರ ಚಿಂತನೆಯನ್ನು ಮಾಡತಕ್ಕದ್ದು, ದೇವ ಜನರ ಜೀವನದ ಮೇಲೆ ಕಾಳಜಿಯನ್ನು ವಹಿಸತಕ್ಕದ್ದು, ದೇವ ಜನರ ಜೀವನದ ಮೇಲೆ ನಾವು ಕಾಳಜಿಯನ್ನು ವಹಿಸುತ್ತಾ ಅವರ ಸೇವೆಯನ್ನು ಮಾಡತಕ್ಕದ್ದು ಕ್ರಿಸ್ತನಲ್ಲಿ ಪ್ರಿಯರೇ. ಆ ಒಂದು ರೀತಿಯ ಸೇವೆಗೆ ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾನೆ. ಬರೀ ನಾವು ದೇವರನ್ನು ಪ್ರೀತಿಸುತ್ತೇವೆ, ದೇವರ ಮೇಲೆ ಮಮತೆ ಇಡುತ್ತೇವೆ ಎಂಬುದಾಗಿ ಹೇಳಿದರೆ ಮಾತ್ರ ಸಾಲದು. ಅದನ್ನು ದೇವ ಜನರನ್ನು ಪ್ರೀತಿಸುವುದರ ಮೂಲಕ, ಅವರ ಸೇವೆಯನ್ನು ಮಾಡುವುದರ ಮೂಲಕ ಖಚಿತಪಡಿಸಬೇಕಾಗಿದೆ. ಬಹುಶಃ ಅದಕ್ಕಾಗಿಯೇ ಯೇಸು ಸ್ವಾಮಿ 3 ಬಾರಿ ಈ ಪ್ರಶ್ನೆಗಳನ್ನು ಪೇತ್ರನಿಗೆ ಕೇಳಿದನು ಎಂಬುದಾಗಿ ನಾವು ನೋಡ್ತೇವೆ. ಈ ಕೋವಿಡ್-19 ಸಿಚುವೇಶನ್, ಈ ಕೊರೋನಾ ಸೋಂಕಿನಿಂದ ಅನೇಕ ರೀತಿಯ ಸವಾಲುಗಳನ್ನು ನಾವು ಈ ಲೋಕದಲ್ಲಿ ಎದುರಿಸುತ್ತಾ ಇದ್ದೇವೆ ಕ್ರಿಸ್ತನಲ್ಲಿ ಪ್ರಿಯರೇ. ಅದರಲ್ಲಿಯೂ ಬಹಳ ಮುಖ್ಯವಾಗಿ ಜೀವನವನ್ನು ಕಳೆದುಕೊಂಡಿರುವ ಅನೇಕ ಜನರನ್ನು ನಾವು ಪ್ರತಿದಿನವೂ ಕಾಣುತ್ತಾ ಇದ್ದೇವೆ. ಯಾವ ದಿಕ್ಕು ಕಾಣದ ಹಾಗೆ, ಎಲ್ಲಿಗೂ ಯಾವುದೇ ರೀತಿಯಾದಂಥ ಪರಿಹಾರವೂ ಇಲ್ಲದ ಹಾಗೆ ಅನೇಕ ಸಮಸ್ಯೆಗಳನ್ನಿಟ್ಟುಕೊಂಡು ಭಯದಿಂದಲೂ ಆತಂಕದಿಂದಲೂ ಜೀವನ ಮಾಡುವಂಥ ಅನೇಕರನ್ನು ನಾವು ನೋಡುತ್ತಾ ಇದ್ದೇವೆ. ಉದ್ಯೋಗಗಳನ್ನು ಕಳೆದುಕೊಂಡು ಯಾವ ಆಸರೆಯೂ ಇಲ್ಲದ ಹಾಗೆ ಪಟ್ಟಣಗಳನ್ನು ಬಿಟ್ಟು, ಗ್ರಾಮಗಳನ್ನು ಬಿಟ್ಟು ಅನೇಕ ಸ್ಥಳಗಳಿಗೆ ವಲಸೆ ಹೋಗುವಂಥ ಜನರನ್ನು ನಾವು ನೋಡುತ್ತಾ ಇದ್ದೇವೆ. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಹೌದು, ನಾವು ದೇವರನ್ನು ಪ್ರೀತಿ ಮಾಡುವಂಥ ಜನರು, ಯೇಸು ಸ್ವಾಮಿಯ ಮೇಲೆ ಮಮತೆ ಇಡುವಂಥ ಜನರು ಎಂಬುದಾಗಿ ಖಚಿತಪಡಿಸಲು ಹೇಗೆ ಸಾಧ್ಯ? ಕಷ್ಟದಲ್ಲಿ, ಸಂಕಷ್ಟದಲ್ಲಿರುವಂಥ ಜನರಿಗೆ ನಮ್ಮ ಸೇವೆಯನ್ನು ಮಾಡುವಾಗ, ಅವರನ್ನು ಪ್ರೀತಿಸುವಾಗ, ದೇವರ ಪ್ರೀತಿಯನ್ನು, ಮಮತೆಯನ್ನು ಅವರ ಜೀವನಕ್ಕೆ ನಾವು ತೋರುವಾಗ ಮಾತ್ರ ಈ ದೇವರ ಪ್ರೀತಿಯನ್ನು ಖಚಿತಪಡಿಸಲು ಸಾಧ್ಯವಾಗುತ್ತದೆ ಕ್ರಿಸ್ತನಲ್ಲಿ ಪ್ರಿಯರೇ. ಹಾಗಾದರೆ ಅಭಿಷಿಕ್ತರ ಸೇವೆ ಎನ್ನುವಂಥದ್ದು, ಇಡೀ ಸಭೆಯನ್ನು ಅಭಿಷೇಕ ಮಾಡಿ ಕರೆದಂಥ ದೇವರು ಆತನನ್ನು ಸಂಪೂರ್ಣವಾಗಿ ಪ್ರೀತಿಸಲು, ಮತ್ತೊಂದು ಕಡೆ ತನ್ನ ಜನರನ್ನು ಸಂಪೂರ್ಣವಾಗಿ ಪ್ರೀತಿ ಮಾಡುತ್ತಾ ಸೇವೆಯನ್ನು ಸಲ್ಲಿಸಲು ನಮ್ಮನ್ನು ಕರೆಯುತ್ತಾ ಇದ್ದಾನೆ. ಎರಡನೇದಾಗಿ ನಾವು ನೋಡ್ತೇವೆ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 1-9 ವಚನಗಳು. ಈ ಅಭಿಷಿಕ್ತರ ಸೇವೆ ಎನ್ನುವಂಥದ್ದು ಇತರರನ್ನು ದೇವರ ವಿಚಾರದಲ್ಲಿ ಸಂತೈಸುವುದು ಮಾತ್ರವಲ್ಲ, ಎಚ್ಚರಿಸುವಂಥದ್ದು ಸಹ ಆಗಿದೆ. ಇದನ್ನು ನಾವು ಬಹಳ ಗಮನದಿಂದ ತಿಳಿದುಕೊಳ್ಳಬೇಕು ಕ್ರಿಸ್ತನಲ್ಲಿ ಪ್ರಿಯರೇ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯವನ್ನು ನಾವು ನೋಡುವಾಗ ದೇವರು ಯೆಹೆಜ್ಕೇಲನಿಗೆ ಕೊಡುವಂಥ ಆ ಒಂದು ಮಾತು, ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ ಎಂಬುದಾಗಿ. ಕಾವಲುಗಾರನನ್ನಾಗಿ ನೇಮಿಸಲ್ಪಟ್ಟ ಯೆಹೆಜ್ಕೇಲನು, ಇಸ್ರಾಯೇಲ್ ಜನರಿಗೆ ಯೆಹೆಜ್ಕೇಲನು ಕಾವಲುಗಾರನಾಗಿ ದೇವರು ಆತನನ್ನು ನೇಮಿಸುತ್ತಾನೆ. ನನ್ನ ದೂತನಾಗಿ ನೀನು ನನ್ನ ಮಾತುಗಳನ್ನು ನುಡಿಯುತ್ತಾ ದುರ್ಮಾರ್ಗಗಳಿಂದ ನಡೆಯುವಂಥ ಜನರಿಗೆ ಎಚ್ಚರಿಕೆಯನ್ನು ವಹಿಸಬೇಕು, ಎಚ್ಚರಿಕೆಯನ್ನು ಮೂಡಿಸಬೇಕು ಎನ್ನುವಂಥ ಮಾತುಗಳನ್ನು ದೇವರು ಯೆಹೆಜ್ಕೇಲನಿಗೆ ಹೇಳುವುದನ್ನು ನಾವು ಆ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಹಾಗಾದರೆ ದೇವರ ವಾಕ್ಯಗಳನ್ನು, ದೇವರ ಸಂದೇಶವನ್ನು ಯಾವುದೇ ರಾಜಿ ಇಲ್ಲದ ಹಾಗೆ ನುಡಿಯಲು ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ. ಟು ಸ್ಪೀಕ್ ದ ಟ್ರೂತ್ಸ್ ಈವನ್ ಇಫ್ ಇಟ್ ಇಸ್ ಬಿಟರ್. ಅನೇಕ ವೇಳೆಗಳಲ್ಲಿ ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಜನರ ಮನಸ್ಸನ್ನು ನೋಯಿಸಬಾರದೆಂಬುದಾಗಿ ಅನೇಕ ವಿಚಾರಗಳಲ್ಲಿ ನಾವು ಸತ್ಯವನ್ನು ಮಾತನಾಡದ ಹಾಗೆ, ಜನರಿಗೆ ಎಚ್ಚರಿಕೆಯನ್ನು ಕೊಡದ ಹಾಗೆ ಮುಂದೆ ಸಾಗುತ್ತಲೇ ಇರುತ್ತೇವೆ. ಆದರೆ ದೇವರು ನಮ್ಮಿಂದ ಅಪೇಕ್ಷೆ ಮಾಡುವಂಥ ಒಂದು ಸಂಗತಿ, ದೇವರಿಂದ ಅಭಿಷಿಕ್ತಲ್ಪಟ್ಟಂಥ ನಾವೆಲ್ಲರೂ ಸಹ ಎಚ್ಚರಿಕೆಯ ಮಾತುಗಳನ್ನು ಯಾವ ರಾಜಿಯೂ ಇಲ್ಲದ ಹಾಗೆ ನುಡಿಯತಕ್ಕದ್ದು ಕ್ರಿಸ್ತನಲ್ಲಿ ಪ್ರಿಯರೇ. ಅನೇಕ ವೇಳೆಗಳಲ್ಲಿ ಸಭೆಯ ಸೇವೆಯಲ್ಲಿ ಸಭಾಪಾಲಕರಾಗಿ ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಜನರ ನಿಂದೆಗೂ ಅಪಮಾನಕ್ಕೂ ಇನ್ನಷ್ಟು ವೇಳೆಗಳಲ್ಲಿ
ಬಹಳಷ್ಟು ಜಗಳಕ್ಕೂ ವೈರತ್ವಕ್ಕೂ ಒಳಗಾಗಬೇಕಾದಂಥ ಸಂದರ್ಭಗಳು ಬರುತ್ತವೆ. ಆದರೂ ಸಹ ದೇವರು ನಮ್ಮಿಂದ ಬಯಸುವಂಥ ಕಾರ್ಯವನ್ನು ನಾವು ಮಾಡತಕ್ಕದ್ದು. ಯಾವುದು ನ್ಯಾಯವೋ, ಯಾವುದು ಸತ್ಯವೋ, ಯಾವುದು ನಿಷ್ಠೆಯೋ ಅದಕ್ಕಾಗಿ ನಾವು ನಿಂತುಕೊಂಡು ದೇವ ಜನರನ್ನು ಎಚ್ಚರಿಸುತ್ತಾ ದೇವರ ವಾಕ್ಯದ ಮೂಲಕ ಅವರನ್ನು ಮುನ್ನಡೆಸಲು ನಾವು ಕರೆಯಲ್ಪಟ್ಟಿದ್ದೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ರೀತಿಯಾದಂಥ ಸಂದರ್ಭಗಳಲ್ಲಿ ಅಭಿಷಿಕ್ತರ ಸೇವೆಗೆ ಕರೆಯಲ್ಪಟ್ಟಂಥ ನಾವುಗಳು ಸಭೆಯಿಂದ ಅಪೇಕ್ಷೆ ಮಾಡುವಂಥ ಒಂದು ಸಂಗತಿ ಏನೆಂಬುದಾಗಿ ಹೇಳಿದರೆ, ನಿಮ್ಮ ಪ್ರಾರ್ಥನೆಗಳು ಮಾತ್ರವಲ್ಲ, ಬದಲಾಗಿ ಈ ಅಭಿಷಿಕ್ತರ ಸೇವೆಯನ್ನು ಅರ್ಥೈಸಿಕೊಳ್ಳುವುದನ್ನು ಸಹ ನಾವು ನಿಮ್ಮಿಂದ ಬಯಸುವವರಾಗಿದ್ದೇವೆ. ಪ್ಲೀಸ್ ಡು ಅಂಡರ್ಸ್ಟ್ಯಾಂಡ್ ದ ಪಾಸ್ಟ್ರಲ್ ಮಿನಿಸ್ಟ್ರಿ. ಅಭಿಷಿಕ್ತರ ಸೇವೆಯನ್ನು ಅರ್ಥೈಸಿಕೊಳ್ಳುವಂಥ ಮನೋಭಾವನೆಯನ್ನು ಇಂದು ಸಭೆ ಪಡೆದುಕೊಳ್ಳಬೇಕಾಗಿದೆ. ಕ್ರಿಸ್ತನಲ್ಲಿ ಪ್ರಿಯರೇ, ಹಾಗಾದರೆ ಇಟ್ ಇಸ್ ನಾಟ್ ಅ ಮಿನಿಸ್ಟ್ರಿ ಆಫ್ ಕಾಂಪಿಟೇಷನ್ ಬಟ್ ಆಫ್ ಕೋಆಪರೇಷನ್. ಸ್ಪರ್ಧಾತ್ಮಕವಾದ ಒಂದು ಸೇವೆಯಲ್ಲ. ದೇವರು ನಮ್ಮನ್ನು ಕರೆದಿರುವಂಥದ್ದು ಸ್ಪರ್ಧಾತ್ಮಕವಾದಂಥ ಒಂದು ಸೇವೆಯಲ್ಲ, ಬದಲಾಗಿ ಸಹಕಾರವನ್ನು ನೀಡುವಂಥ ಒಂದು ಸೇವೆ. ಸಹಕಾರದಿಂದ, ಎಲ್ಲರ ಸಹಕಾರದಿಂದ, ಬೆಂಬಲದಿಂದ ಮುನ್ನಡೆಯುವಂಥ ಒಂದು ಸೇವೆಯೇ ಈ ಅಭಿಷಿಕ್ತರ ಸೇವೆಯಾಗಿದೆ. ಒಂಟಿಯಾಗಿ ಮಾಡುವಂಥ ಒಂದು ಸೇವೆಯಲ್ಲ. ಇಟ್ ಇಸ್ ನಾಟ್ ಅ ಒನ್ ಮ್ಯಾನ್ ಶೋ. ಒಂಟಿಯಾಗಿ ಮಾಡುವಂಥ ಸೇವೆಯಲ್ಲ, ಬದಲಾಗಿ ಒಗ್ಗಟ್ಟಿನಿಂದ ಮಾಡುವಂಥ ಒಂದು ಸೇವೆಯಾಗಿದೆ. ಹಾಗಾದರೆ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಅಭಿಷಿಕ್ತರ ಸೇವೆಗಾಗಿ ಕರೆಯಲ್ಪಟ್ಟಂಥ ನಾವುಗಳು ದೇವರು ನಮ್ಮನ್ನು ಕರೆಯುವಾಗ ನಮ್ಮೆಲ್ಲರನ್ನು ಅಭಿಷೇಕಿಸುತ್ತಾನೆ. ಆತನ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಮುದ್ರಿಸಿ ನಮ್ಮನ್ನು ಈ ಸೇವೆಯ ನಿಯೋಗದಲ್ಲಿ ಮುನ್ನಡೆಸುವವನು ಆತನಾಗಿದ್ದಾನೆ. ಈ ಅಭಿಷಿಕ್ತರ ಸೇವೆಗೆ ನಾವೆಲ್ಲರೂ ಕರೆಯಲ್ಪಟ್ಟಿರುವಾಗ ಪ್ರೀತಿ, ವಿಶ್ವಾಸ, ಅನ್ಯೂನ್ಯತೆಯಲ್ಲಿ ಮಾಡತಕ್ಕ ಸೇವೆ ಇದಾಗಿರುತ್ತದೆ. ಸಭೆಯಾಗಿ, ಒಂದು ಸಮುದಾಯವಾಗಿ ದೇವರ ನಿಯೋಗವನ್ನು ತಿಳಿದು ಅರಿತು ಆತನ ಉದ್ದೇಶಗಳನ್ನು ಪೂರೈಸಲು ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ಕೊರೋನಾ ಸೋಂಕಿನ ಸಮಯ ಇದು ಸಭೆಯನ್ನು ಸಹ ಬಹಳಷ್ಟು ಒತ್ತಡಕ್ಕೆ ಸಿಲುಕಿದಂಥ ಒಂದು ಸಮಯವಾಗಿದೆ. ಹೇಗೆ ಜನರ ಜೀವನ ಕಷ್ಟದಲ್ಲಿಯೂ ಸಂಕಷ್ಟದಲ್ಲಿಯೂ ಸಿಲುಕಿಕೊಂಡಿದೆಯೋ ಅದೇ ರೀತಿಯಲ್ಲಿ ನಿಮ್ಮೊಟ್ಟಿಗಿರುವ ಸಭಾಪಾಲಕರ ಜೀವನವೂ ಸಹ ಅದೇ ರೀತಿಯಾದಂಥ ಕಷ್ಟಕ್ಕೆ ಒಳಪಟ್ಟಿದೆ. ಆದರೂ ಸಹ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರ ವಾಕ್ಯದ ಮೇರೆಗೆ ದೇವರನ್ನು ಆರಾಧಿಸುತ್ತಾ, ಒಬ್ಬರನ್ನೊಬ್ಬರು ಸಹಕರಿಸಿಕೊಳ್ಳುತ್ತಾ, ಒಬ್ಬರನ್ನೊಬ್ಬರು ಪ್ರೋತ್ಸಾಹ ಮಾಡಿಕೊಳ್ಳುತ್ತಾ ಈ ದಿನಗಳನ್ನು ನಾವು ಸಾಗಿಸಬೇಕಾಗಿದೆ. ಅನೇಕ ಸವಾಲುಗಳು ಬರುತ್ತವೆ, ಅನೇಕ ರೀತಿಯ ನಿಂದೆಗಳು, ಕಷ್ಟಗಳು ಬರುತ್ತವೆ. ಅವೆಲ್ಲವುಗಳನ್ನು ಒಟ್ಟಾಗಿ ಸೇರಿ ನಾವು ಸಂಧಿಸಬೇಕು. ಹಾಗೆ ಮಾಡಿದರೆ ಈ ಅಭಿಷಿಕ್ತರ ಸೇವೆಗೆ ಸಂಪೂರ್ಣವಾದಂಥ ಒಂದು ಅರ್ಥವು ದೇವರು ನಮಗೆ ದೊರಕಿಸಿಕೊಡುತ್ತಾನೆ. ಹೌದು ಕ್ರಿಸ್ತನಲ್ಲಿ ಪ್ರಿಯರೇ, ಈ ಅಭಿಷಿಕ್ತರ ಸೇವೆಗೆ ಬರೀ ಸಭಾಪಾಲಕರುಗಳು ಮಾತ್ರವಲ್ಲ, ಬದಲಾಗಿ ನಾವೆಲ್ಲರೂ ಸಹ ಕರೆಯಲ್ಪಟ್ಟಿದ್ದೇವೆ. ಈ ಸೇವೆಯನ್ನು ದೇವರ ಮೇಲೆ ನಂಬಿಕೆ ಇಟ್ಟು ದೇವರನ್ನು ಮೆಚ್ಚಿಸಲು, ದೇವರ ನಾಮಕ್ಕೆ ಘನತೆಯನ್ನು ತರಲು ನಾವೆಲ್ಲರೂ ಮಾಡುವ. ದೇವರು ತಾನೇ ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಪ್ರೀತಿಯುಳ್ಳ ಸ್ವಾಮಿ, ನಿನಗೆ ಸ್ತೋತ್ರವಾಗಲಿ ತಂದೆ. ನಮ್ಮೆಲ್ಲರನ್ನ ಅಭಿಷೇಕಿಸಿ ನಿನ್ನ ಶಿಲುಬೆಯ ಗುರುತಿನ ಮೂಲಕ ಮುದ್ರಿಸಿ ನಿನ್ನ ಸೇವೆಗಾಗಿ ನಮ್ಮನ್ನು ಕರೆದಿದ್ದಿ. ಈ ಸೇವಾ ಜೀವಿತದಲ್ಲಿ ಸ್ವಾಮಿ, ನಮ್ಮನ್ನು ನಾವು ಮಾರ್ಪಡಿಸಿಕೊಳ್ಳುತ್ತಾ ಈ ಸಮಾಜವನ್ನು ಮಾರ್ಪಡಿಸಲು, ರೂಪಾಂತರಗೊಳಿಸಲು ನೀನು ನಮ್ಮನ್ನು ಬಲಪಡಿಸು. ನಿನ್ನ ಸಾಧನಗಳಾಗಿ ನಮ್ಮನ್ನು ಉಪಯೋಗಿಸು. ನೀನು ಬಯಸುವಂಥದ್ದೇ ನಾವು ಅದನ್ನು ಮಾಡಲು, ನೆರವೇರಿಸಲು ನಮ್ಮೆಲ್ಲರಿಗೆ ಬೇಕಾದ ಬಲವನ್ನು, ಶಕ್ತಿಯನ್ನು, ಆದರಣೆಯನ್ನು ದಯಪಾಲಿಸೆಂದು ಯೇಸುವಿನ ದಿವ್ಯನಾಮದಲ್ಲಿ ಬೇಡುತ್ತೇವೆ ತಂದೆಯೇ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಒಳ್ಳೆಯ ದಾನಗಳನ್ನು ದಯಪಾಲಿಸುವಂಥ ಯೇಸುವಿನಲ್ಲಿ ಪರಮ ತಂದೆಯೇ, ಕೊರತೆಗಳ ಮಧ್ಯದಲ್ಲಿ ಮುಂದೆ ಸಾಗಲಿಕ್ಕಾಗುವಂಥ ಸಹಾಯಗಳನ್ನು ಮಾಡಿದಕ್ಕೋಸ್ಕರ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದಿನನಿತ್ಯವೂ ನಾವು ಮಾಡುವಂಥ ಪ್ರಾರ್ಥನೆಗೆ ಅನುಗುಣವಾಗಿ ನಮ್ಮ ಅನುದಿನದ ಆಹಾರವನ್ನು ಒದಗಿಸಿಕೊಡುತ್ತಾ ನಮಗೆ ಬೇಕಾದಂಥ ಸಂರಕ್ಷಣೆಯನ್ನು ನೀಡುತ್ತಾ ಬಂದದಕ್ಕಾಗಿ ನಾವು ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಹಾಡಿನ ಮುಖಾಂತರವಾಗಿ ಮತ್ತೊಮ್ಮೆ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈಗ ಈ ಆರಾಧನೆಯಲ್ಲಿ ಭಾಗವಹಿಸ್ತಿರುವಂಥ ಪ್ರತಿಯೊಂದೊಂದು ವ್ಯಕ್ತಿಗಳು, ಕುಟುಂಬಗಳಿಗೋಸ್ಕರ ನಾವು ಶುಭವನ್ನು ಕೋರುತ್ತಾ ನಿನ್ನ ಆಶೀರ್ವಾದವನ್ನು ನಾವು ಬೇಡುವಂಥರಾಗಿರ್ತೇವೆ. ಒಬ್ಬೊಬ್ಬರನ್ನು ಹೆಸಸ್ಸಾಗಿ ನೀನು ಹರಸಿ ಆಶೀರ್ವಾದ ಮಾಡು. ಎಲ್ಲರ ಜೀವನ, ಎಲ್ಲರ ಮನೋಭಾವನೆಯನ್ನು ನೀನು ಬಲ್ಲಾತನಾಗಿದ್ದಿ. ಪ್ರತ್ಯೇಕವಾಗಿ ಕಳೆದ ದಿನಗಳಿಂದ ಅನೇಕ ರೀತಿಯಾದಂಥ ಸಾಮಾಜಿಕವಾದಂಥ ಹಾಗೂ ವೈದ್ಯಕೀಯವಾದಂಥ ನೋವಿನಲ್ಲಿ ನಾವು ಸಿಲುಕಿಕೊಂಡಿರುವಂಥ ಸಮಯದಲ್ಲಿ ನಮ್ಮಲ್ಲಿರುವಂಥ ಮನೋಭಾವನೆ, ನಮ್ಮ ಸಂಕಟಗಳು ನೀನು ಬಲ್ಲಾತನಾಗಿದ್ದಿ. ಎಲ್ಲರ ಪ್ರಾರ್ಥನೆಗಳನ್ನು ಆಲೈಸು, ಸಂತೈಸು, ನೀನು ಸಮಾಧಾನವನ್ನು ಒದಗಿಸಿಕೊಡು ಕರ್ತನೆ. ಈ ಸಮಯದಲ್ಲಿ ವಿಶೇಷವಾಗಿ ಕೊರೋನಾ ಸೋಂಕಿನ ನಿಮಿತ್ತ ಇಡೀ ರಾಜ್ಯ, ಇಡೀ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಗಳು ಹೆಚ್ಚಾಗುತ್ತಿರುವಂಥ ಸಂದರ್ಭದಲ್ಲಿ ಹಲವರು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳುವಂಥವರಾಗಿರ್ತಾರೆ. ಕೆಲವೊಬ್ಬರು ತಬಲಿಗಳಾಗಿರುತ್ತಾರೆ, ತಮ್ಮ ಪ್ರಿಯರನ್ನು ಕಳೆದುಕೊಂಡಿರುತ್ತಾರೆ. ಅವರಿಗೆ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡಲಿಕ್ಕೆ ಅಶಕ್ತರಾಗಿ ತಮ್ಮದೇ ಆದಂಥ ಮಾನಸಿಕ ಮನೋವೇದನೆಯಲ್ಲಿ ಅವರು ನರಳಾಡುತ್ತಿರುವಂಥ ಸಮಯದಲ್ಲಿ ನಿನ್ನ ಕೃಪೆಯನ್ನು ನಾವು ಬೇಡುವಂಥವರಾಗಿರ್ತೇವೆ. ಕರ್ತನೆ, ನಿನ್ನ ಮಕ್ಕಳನ್ನು ನೀನು ಹರಸಿ ಆಶೀರ್ವಾದ ಮಾಡು. ಆದಷ್ಟು ಬೇಗನೆ ಇದಕ್ಕೆ ಬೇಕಾದಂಥ ಔಷಧಿಯನ್ನು ಹುಡುಕಿಕೊಳ್ಳಿಕ್ಕಾಗುವಂತೆ ನೀನು ಸಹಾಯ ಮಾಡು. ಯಾವುದೇ ನಿಸ್ವಾರ್ಥತೆಯ ಸೇವೆಯನ್ನು ಮಾಡಲಿಕ್ಕೆ ಸರ್ಕಾರವನ್ನು ಹಾಗೂ ವೈದ್ಯಕೀಯ ವರ್ಗದಲ್ಲಿರುವಂಥ ಪ್ರಿಯರಿಗೆ ಬೇಕಾದಂಥ ಮನೋಭಾವನೆಯನ್ನು ಹಾಗೂ ಆಲೋಚನೆಗಳನ್ನ ನೀನು ದಯಪಾಲಿಸ್ಕೊಡು ಕರ್ತನೆ. ಈ ಸಮಯದಲ್ಲಿ ವಿಶೇಷವಾಗಿ ಕರ್ತನೆ, ಈ ಕೊರೋನಾ ನಿಮಿತ್ತ ಯಾವ ಕುಟುಂಬಗಳು ಒಂದು ರೀತಿಯಾದಂಥ ನೋವಿನಲ್ಲಿ ಸಿಲುಕಿಕೊಂಡಿರ್ತದೋ, ಆರ್ಥಿಕವಾದಂಥ ಸಂಕಟದಲ್ಲಿರ್ತದೋ, ಆ ಎಲ್ಲ ಕುಟುಂಬಗಳಿಗೆ ನಾವು ವಿಶೇಷವಾಗಿ ನಿನ್ನ ಆಶೀರ್ವಾದವನ್ನು ಕೋರುವಂಥವರಾಗಿರ್ತೇವೆ. ನಿನ್ನ ಮಕ್ಕಳಾಗಿ ನಮ್ಮನ್ನು ಉಪಯೋಗಿಸು. ನಮ್ಮದೇ ಆದಂಥ ಸೇವೆಯನ್ನು ಮಾಡಲಿಕ್ಕಾಗುವಂತೆ, ಸಹಾಯವನ್ನು ನೀಡಲಿಕ್ಕಾಗುವಂತೆ ಬಲತಾಣಗಳನ್ನ ನೀನು ಅನುಗ್ರಹ ಮಾಡು ಕರ್ತನೆ. ಈ ಸಮಯದಲ್ಲಿ ತಮ್ಮ ಜನ್ಮದಿನಗಳನ್ನು ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಕಾಣುತ್ತಿರುವಂಥ ಎಲ್ಲ ಪ್ರಿಯರಿಗೋಸ್ಕರ ನಾವು ಬೇಡುವಂಥವರಾಗಿರ್ತೇವೆ. ಪ್ರತಿಯೊಬ್ಬರನ್ನು ಕೂಡ ನೀನು ಹೆಸಸ್ಸಾಗಿ ಹರಸಿ ಆಶೀರ್ವಾದ ಮಾಡು ಕರ್ತನೆ. ನೂತನ ವರ್ಷಕ್ಕೆ ಹೆಜ್ಜೆ ನೀಡುವಂಥ ಸಮಯದಲ್ಲಿ ಭಕ್ತಿ ಭಾವದಿಂದ, ಕೃತಜ್ಞತಾ ಭಾವದಿಂದ ಹೆಜ್ಜೆ ನೀಡಲಿಕ್ಕಾಗುವಂತೆ ಸಹಾಯ ಮಾಡು. ಬೇಕಾದಂಥ ಸಹಾಯಗಳನ್ನ ಒದಗಿಸ್ಕೊಡು. ಬೇಕಾದಂಥ ಆರೋಗ್ಯನ ದಯಪಾಲಿಸ್ಕೊಡು. ಬಡವರು, ಕಷ್ಟ, ನೋವು, ಸಂಕಟದಲ್ಲಿರುವಂಥ ಎಲ್ಲ ಪ್ರಿಯರು ಎತ್ತರಿಗೋಸ್ಕರ ನಾವು ಬೇಡುವಂಥರಾಗಿರ್ತೇವೆ. ಅವರವರ ಅವಶ್ಯಕತೆಗೆ ಅನುಗುಣವಾಗಿ ಪ್ರತಿಯೊಬ್ಬರನ್ನು ಸ್ಪಂದಿಸಿ ನೀನು ಕಾದು ಕಾಪಾಡು. ನಿನ್ನ ಚಿತ್ತವಿದ್ದರೆ ಆದಷ್ಟು ಬೇಗನೆ ಶೀಘ್ರವಾಗಿ ಮತ್ತೊಮ್ಮೆ ನಾವು ಆಲಯದಲ್ಲಿ ಸೇರಿ ಬರಲಿಕ್ಕಾಗುವಂತೆ ಸಹಾಯ ಮಾಡು. ಅಲ್ಲಿಯ ತನಕ ನಮಗೆ ತಾಳ್ಮೆಯನ್ನು ಕೊಡು, ಸಹನೆಯನ್ನು ನೀನು ದಯಪಾಲಿಸ್ಕೊಡು. ಹಾಗೂ ಪ್ರಸ್ತುತ ಪರಿಸ್ಥಿತಿಯನ್ನು ಗಂಭೀರವಾಗಿ ಆಲೋಚನೆ ಮಾಡಿಕೊಳ್ಳಿಕ್ಕಾಗುವಂತೆ ನಮಗೆ ಬೇಕಾದಂಥ ಜ್ಞಾನ ವಿವೇಕಗಳನ್ನ ದಯಪಾಲಿಸ್ಕೊಡು. ಈ ಮುಖಾಂತರ ಎಲ್ಲರೂ ಸಹಕಾರವನ್ನು ನೀಡುತ್ತಾ ನಮ್ಮ ಸಮುದಾಯವ, ನಮ್ಮೊಟ್ಟಿಗಿರುವಂಥ ಎಲ್ಲ ಜನರು, ನಮ್ಮ ನೆರೆಹೊರೆಯವರನ್ನ ಸಂರಕ್ಷಣೆಯಲ್ಲಿ ನಡೆಸಲಿಕ್ಕಾಗುವಂತೆ ನಮ್ಮನ್ನು ಉಪಯೋಗಿಸು. ಘನ ಮಾನ ಮಹಿಮೆ ನಿನಗೆ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ಬೇಡಿ ಬಂದಿದ್ದೇವೆ, ಆಮೆನ್. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸ್ಕೊಟ್ಟಿರುವಂಥ ಪ್ರಾರ್ಥನೆ ಅರಿಕೆ ಮಾಡುವ. ಪರಲೋಕದ ತಂದೆ, ನಾವು ಪ್ರಶಂಸಿಸಪಡಲಿ, ರಾಜ್ಯವು ಬರಲಿ,
ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನ ಆಹಾರವನ್ನು ಪಾಲಿಸು. ನಮಗೆ ತಪ್ಪು ಮಾಡಿದವನು ನಾವು ಕ್ಷಮಿಸಂತೆ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿ ಕೇಳಿದ ತಪ್ಪಿಸು. ರಾಜ್ಯವು ಬಲವು ಮಹಿಮೆ ಸದಾಕಾಲಂದೇ ಸ್ವಾಮಿ. ಆಮೆನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಸಮಾಧಾನದಲ್ಲೂ ಶಾಂತಿಯಿಂದಲೂ ಲೋಕದೊಳಗೆ ಜೀವನವನ್ನು ಮಾಡುತ್ತಾ ಯೇಸು ಸ್ವಾಮಿಯ ಮಕ್ಕಳಾಗಿ ಸದಾ ಸಜ್ಜುಗೊಳಿಸುತ್ತಾ ಮುಂದೆ ಸಾಗಿರಿ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದ ನಿಮ್ಮೊಂದಿಗೂ, ನಿಮ್ಮ ಕುಟುಂಬದೊಂದಿಗೂ, ನೀವು ಬೆರೆಯುವಂಥ ಜನರೊಂದಿಗೂ, ಇಡೀ ಲೋಕದೊಂದಿಗೂ ಈಗಲೂ ಸದಾಕಾಲವು ಕ್ರಿಸ್ತನ ಮಹಿಮೆಗೋಸ್ಕರ ನೆಲೆಯಾಗಿರಲಿ. ಆಮೆನ್.